ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿರೇ, ಹಳೆಯ ಒಡಂಬಡಿಕೆಯ ಅನೇಕ ಘಟನೆಗಳನ್ನು ನಾವು ಓದುವಾಗ ಅದರಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಘಟನೆಗಳಲ್ಲಿಯೂ ಸರ್ವೇಶ್ವರ ಸ್ವಾಮಿಯ ಮಹತ್ ಕಾರ್ಯಗಳನ್ನು ಆಲೋಚಿಸುತ್ತಿದ್ದಂತಹ, ಸ್ಮರಿಸುತ್ತಿದ್ದಂತಹ, ಧ್ಯಾನಿಸುತ್ತಿದ್ದಂತಹ ಯಹೂದಿಗಳು ತಾವು ಬರೆದಿಡುವಂತಹ ಸಮಯಕ್ಕೆ ಅವೆಲ್ಲವನ್ನು ಗ್ರಹಿಸುತ್ತಾ ತಮ್ಮ ಜೀವನವನ್ನು ಒಂದೊಮ್ಮೆ ವಿಮರ್ಶೆ ಮಾಡಿಕೊಳ್ಳುತ್ತಾ ಈ ಎಲ್ಲ ಕಾರ್ಯಗಳಿಗೆ ಕಾರಣಕರ್ತರಾದಂತಹ ಸೃಷ್ಟಿಕರ್ತನನ್ನು ತಮ್ಮ ಜೀವನದ ವಿಷಯವಾಗಿ ಗ್ರಹಿಸಿಕೊಳ್ಳುತ್ತಿದ್ದುದು ಮಾತ್ರವಲ್ಲ, ಅವರ ಜೀವನದಲ್ಲಿಯೂ ನಡೆಯುತ್ತಿದ್ದಂತಹ ವಿಷಯಗಳನ್ನು ಅವರು ತಾಳೆ ಹಾಕಿ ನೋಡುತ್ತಿದ್ದರು. ಈ ವಿಷಯವಾಗಿ ನಾವು ಕಾಣುವುದು ಸಮುವೇಲನ ಮೊದಲನೆಯ ಗ್ರಂಥದಲ್ಲಿ. ಸಮುವೇಲನ ಮೊದಲನೆಯ ಗ್ರಂಥದ ಒಂದು ವಿಶೇಷವಾದಂತಹ ಭಾಗ ಆತನ ತಾಯಿ ಹನ್ನಳು ಪ್ರಾರ್ಥಿಸುವಂತಹ ಭಾಗ. ಮೊದಲನೆಯ ಅಧ್ಯಾಯದಲ್ಲಿ ನಾವು ಕಾಣುವುದು ಸಮುವೇಲನ ತಂದೆ ಎಲ್ಕಾನ ಮತ್ತು ತಾಯಿ ಹನ್ನ ಜೊತೆಗೆ ಪೆನಿನ್ನ, ಎಲ್ಕಾನನ ಮತ್ತೊಬ್ಬ ಹೆಂಡತಿ, ಈ ಮೂವರು ಸೇರಿ ಶಿಲೋವಾಮ್ನಲ್ಲಿದ್ದಂತಹ ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವುದನ್ನು. ಶಿಲೋವಾಮ್ನಲ್ಲಿ ಪ್ರವಾದಿ ಏಲಿ ಅಲ್ಲಿ ಬರುತ್ತಿದ್ದಂತಹ ಭಕ್ತಾದಿಗಳಿಗೆ ದೇವರ ವಿಷಯವಾಗಿ ತಿಳಿಸುತ್ತಿದ್ದ. ಅದೇ ಸ್ಥಳಕ್ಕೆ ಬರುವಂತಹ ಎಲ್ಕಾನ ಮತ್ತು ಹನ್ನ ತಮ್ಮ ಪ್ರಾರ್ಥನೆಯ ನಂತರ ಹನ್ನಳು ಅಳುತ್ತಾ ಸರ್ವೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದನ್ನು ಕಾಣುತ್ತೇವೆ. ಏಲಿ ಆಕೆಯಲ್ಲಿ ವಿಚಾರಿಸುತ್ತಾನೆ. ಆಕೆ ತಾನು ಬಂಜೆ ಎಂಬ ವಿಷಯವನ್ನು ಏಲಿಗೆ ತಿಳಿಸುತ್ತಾಳೆ. ಆದರೆ ಏಲಿ ಪ್ರವಾದನೆಯಾಗಿ ಹೇಳುವಂತಹ ಮಾತು, ಮುಂದಿನ ವರ್ಷ ನೀನು ಬರುವಾಗ ನಿನ್ನ ಮಡಿಲಿನಲ್ಲಿ ಮಗುವನ್ನು ಹೊತ್ತು ತರುವೆ. ಈ ವಿಷಯವನ್ನು ಹನ್ನಳು ಕೇಳಿ ವಿಶ್ವಾಸಿಸಿ ಬರುವ ವರ್ಷ ಸಮುವೇಲನನ್ನು ತನ್ನ ಕರಗಳಲ್ಲಿ ಹೊತ್ತು ತರುತ್ತಾಳೆ. ಆಕೆ ಹಾಡಿದಂತಹ ಸುಂದರವಾದ ಪದ್ಯ ಭಾಗವನ್ನು ನಾವು 1ನೇ ಸಮುವೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹನ್ನಳು ಹೀಗೆಂದು ಭಜಿಸುತ್ತಾಳೆ: ಆನಂದಿಸುತ್ತಿದೆ ಎನ್ನ ಮನ ಸರ್ವೇಶ್ವರನಲ್ಲಿ, ಉನ್ನತೋನ್ನತವಾಗಿದೆ ನನ್ನ ಶಕ್ತಿ ಆ ದೇವನಲ್ಲಿ. ನನಗಿದೆ ಶತ್ರುಗಳನ್ನು ಧಿಕ್ಕರಿಸುವ ಶಕ್ತಿ, ನನಗಿತ್ತಿರುವನು ಆ ಸಂತಸದಾಯಕ ಮುಕ್ತಿ. ಈ ಭಾಗದಲ್ಲಿ ಹನ್ನಳು ಹೇಳುವಂತಹ ತನ್ನ ಸಂತೋಷವನ್ನು ವ್ಯಕ್ತಪಡಿಸುವಂತಹ ಈ ಭಾಗದಲ್ಲಿ ನಾವು ಕಾಣುವುದು ಒಬ್ಬ ಓದುಗ ಹನ್ನಳು ಹೇಗೆ ಸರ್ವೇಶ್ವರನನ್ನು ಸ್ತುತಿಸುತ್ತಾಳೆ ಎಂಬುದನ್ನು. ಆದರೆ ಈ ಪದ್ಯ ಭಾಗದ ಮುಂದುವರಿದ ಭಾಗದಲ್ಲಿ ನಾವು ಕಾಣುವುದು ಇಡೀ ಸಮುವೇಲನ 1ನೇ ಮತ್ತು 2ನೇ ಗ್ರಂಥದಲ್ಲಿ ಕಂಡುಬರುವ ಅರಸರುಗಳ ಮನೆತನದ ಉದ್ಧಾರವನ್ನು. ಸರ್ವೇಶ್ವರ ಸ್ವಾಮಿ ಹೇಗೆ ಇಸ್ರಾಯೇಲರಿಗೆ ಅರಸರುಗಳನ್ನು ನೀಡಿದರು ಎಂಬುದನ್ನು ನಾವು ಈ ಸಮುವೇಲನ 1ನೇ ಮತ್ತು 2ನೇ ಗ್ರಂಥದಲ್ಲಿ ಓದುತ್ತೇವೆ. ಈ ಗ್ರಂಥದಲ್ಲಿ ಈ ಭಾಗ ವಿಶೇಷವಾದುದಕ್ಕೆ ಕಾರಣ ಹನ್ನಳ ಈ ಪದ್ಯದಲ್ಲಿಯೇ ಮುಂದೆ ಬರಲಿರುವಂತಹ ಅರಸರುಗಳನ್ನು ಆಗಾಗಲೇ ಹನ್ನಳ ಈ ಕೀರ್ತನೆ ಇತರರಿಗೆ ಪರಿಚಯಿಸಿಕೊಡುತ್ತದೆ. ಮೊದಲನೇದಾಗಿ, ಸರ್ವೇಶ್ವರನಂತ ಪರಮ ಪಾವನನು ಇಲ್ಲ, ನಿನ್ನ ಹೊರತು ದೇವ ಬೇರೆ ದೇವನಿಲ್ಲ, ನಮ್ಮ ದೇವನಿಗೆ ಸಮನಾದ ಆಶ್ರಯ ದುರ್ಗವಿಲ್ಲ. ಇನ್ನು ನಿಲ್ಲಲಿ ಗರ್ವದ ಮಾತು, ಬಾಯಿಂದ ಬರದಿರಲಿ ಸೊಕ್ಕಿನ ಸೊಲ್ಲು. ಸರ್ವೇಶ್ವರನಾದ ದೇವನೇ ಸರ್ವಜ್ಞನು, ಮಾನವ ಕ್ರಿಯೆಗಳ ತೂಕ ನೋಡುವಾತನು ಅವನು. ಮುರಿದು ಬಿದ್ದಿವೆ ಶೂರರ ಬಿಲ್ಲುಬಾಣಗಳು, ದುರ್ಬಲರಾದರೋ ಶೌರ್ಯದ ನಡುಕಟ್ಟಿ ನಿಂತಿಹರು. ಉಂಡು ಸುಖದಿಂದಿರುವರು ಹಸಿವುಗೊಂಡವರು, ಹೊಟ್ಟೆಗಾಗಿ ಕೂಲಿ ಮಾಡುತ್ತಿಹರು ತೃಪ್ತರಿದ್ದವರು. ಬಂಜೆ ಹೆರುವಳು 6 ಮಕ್ಕಳನ್ನು, ಒಬ್ಬಂಟಿಗಳಾಗಿ ಇರುವಳು ಮಕ್ಕಳಿವೆ ಎಂದವಳು. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನೇ, ಪಾತಾಳಕ್ಕಿಳಿಸುವವನು ಮೇಲ ಕೆಳೆದುಕೊಳ್ಳುವವನು ಆತನೇ. ಬಡತನ ಸಿರಿತನ ಕೊಡುವವನು ಆ ಸರ್ವೇಶ್ವರನೇ, ತಗ್ಗಿಸುವವನು ಹೆಚ್ಚಿಸುವವನು ಆತನೇ.
ಈ ಭಾಗದಲ್ಲಿ ಹನ್ನಳ ಮುಖಾಂತರ ಈ ಗ್ರಂಥಕರ್ತ ಓದುವ ಪ್ರತಿಯೊಬ್ಬನಿಗೂ ತಿಳಿಸುವಂತಹ ಒಂದು ಮಹತ್ತಾದ ಕಾರ್ಯ, ಹೇಗೆ ಸರ್ವೇಶ್ವರ ಸ್ವಾಮಿ ಈಗಾಗಲೇ ಇಸ್ರೇಲರು ಕಾನಾನ್ ನಾಡಿಗೆ ಬರುವಾಗ ನ್ಯಾಯಸ್ಥಾಪಕರುಗಳ ಮುಖಾಂತರ ಗಡಿ ಭಾಗಗಳನ್ನು ವಿಸ್ತರಿಸಿಕೊಳ್ಳಲು ಸಹಾಯ ಮಾಡಿದರು. ಕಾನಾನ್ ದೇಶವನ್ನು ವಾಗ್ದಾನವನ್ನಾಗಿ ನೀಡಿ ವಾಗ್ದತ್ತ ನಾಡಿಗೆ ತನ್ನ ಜನರನ್ನ, ಪ್ರಜೆಗಳನ್ನ ಸೇರಿಸಿದರು ಎಂಬುದನ್ನು, ತಮ್ಮನ್ನು ತಾವು ಶಕ್ತರು ಎಂದು ನೆನೆಸಿಕೊಂಡಿದ್ದಂತಹ ಇತರರು ಇಸ್ರೇಲರ ಮುಂದೆ ಏನನ್ನೂ ಮಾಡಲಾಗದೆ ಹೊರಟು ಹೋದರು. ಕಾನಾನ್ ದೇಶದಲ್ಲಿ ಅಳಿದುಳಿದ ಜನ ಇಸ್ರೇಲರ ಮುಂದೆ ಏನೂ ಇಲ್ಲದಂತಾಗುತ್ತಾರೆ. ನಾವು ಯೆಹೋಶುವನ ಗ್ರಂಥದಲ್ಲೂ ನ್ಯಾಯಸ್ಥಾಪಕರುಗಳ ಗ್ರಂಥದಲ್ಲೂ ಓದುವಂತಹ ಭಾಗಗಳು ಇವು. ಇವುಗಳ ಮುಖಾಂತರ ಈ ಗ್ರಂಥಕರ್ತ ಹೇಳುತ್ತಿರುವಂತಹ ಮಾತು, ಯಾರು ತಮ್ಮನ್ನು ತಾವು ಹೆಚ್ಚಿಸಿಕೊಂಡರೋ ಅವರನ್ನ ಸರ್ವೇಶ್ವರ ಸ್ವಾಮಿ ತಗ್ಗಿಸಿದರು, ಯಾರು ತಮ್ಮನ್ನು ತಾವು ತಗ್ಗಿಸಿಕೊಂಡರೋ ಅವರನ್ನ ಸರ್ವೇಶ್ವರ ಸ್ವಾಮಿ ಉದ್ಧರಿಸಿದರು. ಈ ವಾಕ್ಯವನ್ನ ಬೈಬಲ್ ಶ್ರೀಗ್ರಂಥದ ಎಲ್ಲೆಡೆಯಲ್ಲಿಯೂ ನಾವು ಕಾಣುತ್ತೇವೆ. ಇದು ನಮ್ಮ ಜೀವನದ ಸರಾಸರಿ ಸತ್ಯ. ಈ ಜೀವನ ಚಕ್ರ ಇದ್ದಂತೆ ಮೇಲಕ್ಕೆ ಹೋದವನು ಕೆಳಗಿಳಿಯುತ್ತಾನೆ, ಕೆಳಗಿಳಿದವನು ಒಮ್ಮೆಗೆ ಮೇಲಕ್ಕೇರುತ್ತಾನೆ ಎಂಬುವ ಸತ್ಯ. ಇದು ಆ ಪ್ರಾಚೀನ ಕಾಲದಿಂದಲೂ ಇರುವಂತಹ ಒಂದು ಸತ್ಯ. ಹೀಗಾಗಿ ನಮ್ಮ ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಂಡೆವು ಎಂದಂತಹ ಪ್ರತಿಯೊಬ್ಬರೂ ಕೂಡ ಇನ್ನೊಂದು ಕ್ಷಣದಲ್ಲಿ, ಮತ್ತೊಂದು ಸಮಯದಲ್ಲಿ ತಮ್ಮ ಜೀವನದಲ್ಲಿ ಕೆಳಗಿಳಿಯುವುದನ್ನು ನಾವು ಕಾಣುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಹನ್ನಳ ಈ ಪ್ರಾರ್ಥನೆಯ ಕೀರ್ತನೆಯ ಮುಖಾಂತರ ನಾವು ಕಾಣುವಂತಹ ಸತ್ಯ, ಇಸ್ರೇಲ್ ಮನೆತನದಲ್ಲಿ ಸರ್ವೇಶ್ವರ ಸ್ವಾಮಿ ಎಂದಿಗೂ ತಾನು ವಿಶ್ವಾಸ ಪಾತ್ರನಾಗಿ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಇಸ್ರೇಲರಿಗೆ ಮಾಡಿದಂತಹ ಮಹತ್ ಕಾರ್ಯಗಳ ಸ್ಮರಣೆ. ಇಸ್ರೇಲರು ತಮ್ಮ ಗಡಿ ಪ್ರದೇಶಗಳನ್ನು ಉದ್ಧರಿಸಿದಂತಹ ಸರ್ವೇಶ್ವರ ಸ್ವಾಮಿಯನ್ನ ಹೇಗೆ ನೆನೆಸಿಕೊಂಡರು? ಗ್ರಂಥಕರ್ತ ಹೇಳುವ ಈ ಮಾತುಗಳಲ್ಲಿ ನಾವು ಕೇಳುತ್ತೇವೆ. ಎತ್ತುವನು ಆತ ದೀನರನ್ನು ಧೂಳಿಂದ, ದರಿದ್ರರನ್ನು ತಿಪ್ಪೆಯಿಂದ, ಕುಳ್ಳಿರಿಸುವನು ಅವನು ಅಧಿಪತಿಗಳ ಸಮೇತ, ಅನುಗ್ರಹಿಸುವನು ಹಕ್ಕಾಗಿ ಆ ಮಹಿಮಾ ಆಸನ. ಕಾರಣ ಭೂಮಿಯ ಆಧಾರ ಸ್ತಂಭಗಳು ಸರ್ವೇಶ್ವರನವೇ, ಭೂಮಂಡಲವನ್ನು ಅವುಗಳ ಮೇಲೆ ಸ್ಥಾಪಿಸಿದವನು ಆತನೇ. ಕಾಯುವನಾತ ತನ್ನ ಭಕ್ತರನ್ನು ಹೆಜ್ಜೆ ಹೆಜ್ಜೆಗೂ, ದುರುಳರಾದರೂ ಮುಳುಗಿ ಮೌನ ತಾಳುವರು ಅಂಧಕಾರದಳು. ಕೇವಲ ಭುಜಬಲದಿಂದ ಜಯ ಹೊಂದಲಾರನು ನರಮಾನವನು. ಚದುರಿ ಹೋಗುವರು ಸರ್ವೇಶ್ವರನ ವಿರೋಧಿಗಳು, ಆಗಸದಿಂದ ಆತ ಅವರ ವಿರುದ್ಧ ಗರ್ಜಿಸಲು. ನ್ಯಾಯ ತೀರಿಸುವನು ಆತ ಜಗದ ಕಟ್ಟ ಕಡೆಯವರೆಗೆ, ಶಕ್ತಿ ಸಾಮರ್ಥ್ಯವನ್ನು ಇವನು ತಾ ನೇಮಿಸಿದ ಅರಸನಿಗೆ, ಏರಿಸುವನು ತನ್ನ ಅಭಿಷಿಕ್ತನ ಒಲುಮೆಯ ಉನ್ನತಿಗೆ. ಈ ವಾಕ್ಯಗಳಲ್ಲಿ ನಾವು ಕಾಣುವಂತಹ ಒಂದು ಸುಂದರವಾದ ವಿಚಾರ, ಇನ್ನು ಅರಸರುಗಳೇ ಇಲ್ಲದಂತಹ ಸಮಯದಲ್ಲಿಯೇ ಹನ್ನಳು ಮಾಡುವ ಪ್ರಾರ್ಥನೆಯ ಮುಖಾಂತರ ಓದುಗರಿಗೆ ಈ ಗ್ರಂಥಕರ್ತ ಹೇಳುತ್ತಿರುವಂತಹ ಮಾತು, ಸರ್ವೇಶ್ವರ ಅರಸರನ್ನ ನೇಮಿಸುವನು, ತಮ್ಮ ಪ್ರಜೆಗಳನ್ನ ಕಾಯಲು ತನ್ನ ಪ್ರತಿನಿಧಿಯನ್ನ ಸರ್ವೇಶ್ವರ ಉಳಿಸಿಕೊಳ್ಳುವರು. ಹೀಗೆ ಸರ್ವೇಶ್ವರ ಸ್ವಾಮಿ ಅರಸರನ್ನಾಗಿ ಸೌಲನನ್ನ, ದಾವೀದನನ್ನ, ಸೊಲೊಮೋನನನ್ನ ನೇಮಿಸಿದಂತಹ ಸಮಯದಲ್ಲಿ ಅವರ ಯೋಗ್ಯತೆಗೆ ತಕ್ಕ ಹಾಗೆ ಅವರು ನಡೆದುಕೊಳ್ಳದೆ ಹೋದಂತಹ ಸಮಯದಲ್ಲೂ ಕೂಡ ಅವರನ್ನ ತಿರಸ್ಕರಿಸದೆ ಸದಾಕಾಲಕ್ಕೂ ಅವರೊಡನೆ ಇದ್ದು ಇಸ್ರಾಯೇಲರನ್ನ ಪಾಲಿಸಿದಾತ ಸರ್ವೇಶ್ವರ ಸ್ವಾಮಿ. ಸೌಲನನ್ನ ಕಾಪಾಡಿಕೊಳ್ಳಲು ಅಥವಾ ದಾವೀದನನ್ನ ತನ್ನ ತಪ್ಪಿನಿಂದ ಮನ್ನಿಸಲು ಸೊಲೊಮೋನನಿಗೆ ಜ್ಞಾನವನ್ನಿತ್ತು ಆತ ಅಡ್ಡದಾರಿಯನ್ನ ಹಿಡಿದ ಸಮಯದಲ್ಲೂ ಕೂಡ ಆತನನ್ನ ಶಪಿಸದೆ ಸರ್ವೇಶ್ವರ ಸ್ವಾಮಿ ಆ ಪ್ರತಿನಿಧಿಗಳನ್ನ ನೇಮಿಸಿದ್ದು ಏತಕ್ಕಾಗಿ? ತನ್ನ ಪ್ರಜೆಗಳನ್ನ ಕಾಯುವುದಕ್ಕಾಗಿ. ಹೀಗಾಗಿ ಆತನ ಕಣ್ಣು ಆ ಅರಸರುಗಳ ಮೇಲೆ ಅಲ್ಲ, ತನ್ನ ಪ್ರಜೆಗಳ ಮೇಲೆ ಇರಿಸಿಕೊಳ್ಳುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಮುಂದುವರಿದ ಸಮುವೇಲನ ಗ್ರಂಥದ ಭಾಗದಲ್ಲಿ ನಾವು ಕಾಣುವುದು 8ನೇ ಅಧ್ಯಾಯದಲ್ಲಿ ಮತ್ತು 5ನೇ ವಚನದಲ್ಲಿ. 8ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಸ್ವಾಮಿ ಸಮುವೇಲನ ಮುಖಾಂತರ ಅಲ್ಲಿಯ ಹಿರಿಯರಿಗೆ ಹೇಳಿದಂತಹ ಮಾತನ್ನು ನಾವು ಕೇಳುತ್ತೇವೆ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಏಲಿಯ ಸಮುವೇಲನ ಮುಖಾಂತರ ಹಿರಿಯರು ಅರಸನಿಗಾಗಿ ಕೇಳುವ ಸಮಯದಲ್ಲಿ ಸರ್ವೇಶ್ವರ ಸ್ವಾಮಿ ಸಮುವೇಲನ ಮುಖಾಂತರ ಹೇಳಿದ ಮಾತುಗಳು ಇವು: ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ
ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆ ಬೇಡವೆನ್ನುತ್ತಾರೆ. ನಾನು ಅವರನ್ನು ಈಜಿಪ್ಟ್ನಿಂದ ಬಿಡಿಸಿದೆ, ನಾನು ಅವರನ್ನು ಅಂದಿನಿಂದ ಇಂದಿನವರೆಗೂ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಪೂಜಿಸಿದರು, ನನಗೆ ಹೇಗೆ ಮಾಡಿದರೋ ಹಾಗೆಯೇ ನಿನಗೂ ಮಾಡುತ್ತಾರೆ. ಈ ಮಾತುಗಳನ್ನು ಕೇಳಿದಂತಹ ಸಮುವೇಲ ಹೊರಗೆ ಬಂದು ಅಲ್ಲಿಯ ಹಿರಿಯರೊಡನೆ ಹೇಳಿದ ಮಾತುಗಳನ್ನು ನಾವು ಸ್ಮರಿಸಬಹುದು. ಸರ್ವೇಶ್ವರನ ಮಾತುಗಳನ್ನು ತಿಳಿಸಿದ. ಅರಸನ ಅಧಿಕಾರ ಎಷ್ಟೆಂದು ಕೇಳಿರಿ. ಅವರು ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ತನ್ನ ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು. ಅವನ ರಥಗಳ ಮುಂದೆ ಓಡಬೇಕಾಗುವುದು. ಕೆಲವರನ್ನು ಸಹಸ್ರಾಧಿಪತಿಗಳನ್ನಾಗಿಯೂ ಕೆಲವರನ್ನು ಪಂಚಶತಾಧಿಪತಿಗಳನ್ನಾಗಿಯೂ ನೇಮಿಸುವನು. ಇನ್ನು ಕೆಲವರು ಅವನ ಭೂಮಿಯನ್ನು ಉಳುವವರು, ಪೈರನ್ನು ಕೊಯ್ಯುವವರು, ಯುದ್ಧಾಯುಧ ರಥ ಸಾಮಗ್ರಿಗಳನ್ನು ಮಾಡುವವರು ಆಗಬೇಕಾಗುತ್ತದೆ. ಆತನ ಹೆಣ್ಣು ಮಕ್ಕಳು ಪರಿಮಳ ದ್ರವ್ಯ ಮಾಡುವುದಕ್ಕೂ ಅಡಿಗೆ ಮಾಡುವುದಕ್ಕೂ ರೊಟ್ಟಿ ಸುಡುವುದಕ್ಕೂ ನೇಮಿಸಿಕೊಳ್ಳುತ್ತಾನೆ. ಹೀಗೆ ನಿಮ್ಮ ಮಕ್ಕಳು ದಾಸ್ಯಕ್ಕೆ ತಳ್ಳಪಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅರಸರುಗಳು ಸರ್ವೇಶ್ವರನ ಪ್ರತಿನಿಧಿಯಾದಂಥವರು ಈ ರೀತಿಯಾಗಿ ಮಾಡುವರು ಎಂಬುದಾಗಿ ಸಮುವೇಲ ಹೇಳಿದ ಹೊರತು ಹಿರಿಯರು ತಮಗೆ ಅರಸರುಗಳು ಬೇಕೇ ಬೇಕು ಎಂದು ಪಟ್ಟು ಹಿಡಿಯುತ್ತಾರೆ. ಹೀಗಾಗಿ ಸರ್ವೇಶ್ವರ ಸ್ವಾಮಿ ಜನರಿಗೆ ಅರಸರುಗಳನ್ನು ನೇಮಿಸುತ್ತಾರೆ. ತನ್ನ ಪ್ರತಿನಿಧಿಗಳನ್ನಾಗಿ ಮಾಡಿ ಅರಸರುಗಳನ್ನು ನೇಮಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, 12 ಈ ಕೀರ್ತನೆಯಲ್ಲಿ ನಾವು ಕಾಣುವುದು ಕೂಡ ಇದನ್ನೇ. ಕಡೆಯ ಭಾಗದಲ್ಲಿ ನಾವು ಕೇಳಿದ್ದೇನು? ಚದುರಿ ಹೋಗುವರು ಸರ್ವೇಶ್ವರನ ವಿರೋಧಿಗಳು, ಆಗಸದಿಂದ ಆತ ಅವರ ವಿರುದ್ಧ ಗರ್ಜಿಸುವಾಗ. ನ್ಯಾಯ ತೀರಿಸುವನು ಆತ ಜಗದ ಕಟ್ಟ ಕಡೆಯವರೆಗೆ, ಶಕ್ತಿ ಸಾಮರ್ಥ್ಯವನ್ನು ಇವನು ಆತ ನೇಮಿಸಿದ ಅರಸನಿಗೆ, ಏರಿಸುವನು ತನ್ನ ಅಭಿಷಿಕ್ತನ ಒಲುಮೆಯ ಉನ್ನತಿಗೆ. ಹೀಬ್ರು ಭಾಷೆಯಲ್ಲಿ ನಾವು ಇದೇ ಗ್ರಂಥದ ವಾಕ್ಯಗಳನ್ನು ಓದುವಾಗ ನಾವು ಕಾಣುವಂತಹ ಸತ್ಯ, ಆಗಾಗಲೇ ಇಲ್ಲದಂತಹ ಅರಸರುಗಳನ್ನು ಸರ್ವೇಶ್ವರ ಗ್ರಂಥಕರ್ತ ಇದೆ ಎಂಬುದಾಗಿ ಹೇಳುತ್ತಿರುವಂತಹ ಈ ಸನ್ನಿವೇಶ. 12 ತಾನು ಪ್ರಾರ್ಥಿಸುವುದು ತನ್ನ ಮಗನನ್ನ ನೀಡಿದಂತಹ ದೇವರಿಗೆ ಕೃತಜ್ಞತೆಯಾಗಿ. ಆದರೆ ಆಕೆಯ ಕೀರ್ತನೆ ಕೊನೆಗೊಳ್ಳುವುದು ಇಸ್ರಾಯೇಲರಿಗೆ ಸರ್ವೇಶ್ವರ ಸ್ವಾಮಿ ಅರಸನನ್ನ ನೀಡುವನು ಎಂಬುದಕ್ಕಾಗಿ. ಈ ಭಾಗದಲ್ಲಿ ನಾವು ಕಾಣುವಂತಹ 3 ವಿಚಾರಗಳನ್ನು ನಾವು ಧ್ಯಾನಿಸಬಹುದು. ಒಂದು, ಸಮುವೇಲ ಆತ ದೇವರು ನೀಡಿದಂತಹ ಕೊಡುಗೆ. ಎರಡನೇದಾಗಿ, ಸಮುವೇಲ ಒಬ್ಬ ಪ್ರವಾದಿಯಾಗಿ, ಯಾಜಕನಾಗಿ ಮತ್ತು ನ್ಯಾಯಸ್ಥಾಪಕನಾಗಿ ಮೊದಲನೆಯ ಪ್ರವಾದಿಯಾಗಿ ನಾವು ಕಾಣುವಂತಹ ವ್ಯಕ್ತಿ. ಮೂರನೆಯದಾಗಿ, ಈತನ ಮುಖಾಂತರವೇ ಇಸ್ರಾಯೇಲರ ಮನೆತನದ ಮೇಲೆ ಅರಸರುಗಳನ್ನು ನೇಮಿಸಲ್ಪಟ್ಟರು. ಈತನ ಮೂಲಕವಾಗಿಯೇ ಅರಸರುಗಳನ್ನು ಸರ್ವೇಶ್ವರ ಸ್ವಾಮಿ ಸ್ಥಾಪಿಸಿದರು. ಆದರೂ ನಾವು ಆಗಾಗಲೇ ಕೇಳಿದಂತಹ ವಾಕ್ಯ ಮುಖಾಂತರ ಸರ್ವೇಶ್ವರ ಸ್ವಾಮಿ ಜನರು ತನ್ನನ್ನು ತಿರಸ್ಕರಿಸಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ಆದಾಗ್ಯೂ ನಾವು ಇತಿಹಾಸದಲ್ಲಿ ಕಾಣುವಂತೆ ಸರ್ವೇಶ್ವರ ಸ್ವಾಮಿಯನ್ನು ತಿರಸ್ಕರಿಸಿದರೂ ಅವರು ತನ್ನ ಪ್ರಜೆಗಳು ಎಂಬ ಕಾರಣಕ್ಕಾಗಿ ಅವರನ್ನು ಪಾಲಿಸುವಂತಹ ಸರ್ವೇಶ್ವರ ಸ್ವಾಮಿಯನ್ನು ಹಳೆ ಒಡಂಬಡಿಕೆ ಎಲ್ಲೆಡೆಯಲ್ಲಿಯೂ ನಾವು ಕಾಣುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಒಡಂಬಡಿಕೆ ಮಾಡಿಕೊಳ್ಳುವಂತಹ ಸರ್ವೇಶ್ವರ ಸ್ವಾಮಿಯನ್ನು ನಾವು ಕಂಡೆವು. ಗಡಿಗಳನ್ನು ಉದ್ಧರಿಸಿ ದೇಶವನ್ನು ವಾಗ್ದಾನವನ್ನಾಗಿ ನೀಡಿ ಇಸ್ರೇಲನ್ನ ಅಲ್ಲಿ ನೆಲೆಗೊಳಿಸುವ ಸರ್ವೇಶ್ವರ ಸ್ವಾಮಿಯನ್ನು ಕಂಡೆವು. ಈಗ ಅವುಗಳನ್ನು ಪಾಲಿಸಲು ಪ್ರತಿನಿಧಿಗಳನ್ನು ನೀಡಿ ಕಾಯುವಂತಹ ಸರ್ವೇಶ್ವರ ಸ್ವಾಮಿಯನ್ನು ನಾವು ಸಮುವೇಲನ ಗ್ರಂಥದಲ್ಲಿ ಕಾಣುತ್ತೇವೆ. ಹೀಗೆ ಮುಂದುವರಿದ ಬೇರೆ ಪುಸ್ತಕಗಳಲ್ಲಿಯೂ ಸರ್ವೇಶ್ವರ ಸ್ವಾಮಿ ಹೇಗೆ ಇಸ್ರೇಲನ್ನು ಪೋಷಿಸುತ್ತಾ ಕಾಪಾಡುತ್ತಾ ಅವರಿಗೆ ಬೇಕಾದ ಸಮಯದಲ್ಲಿ ಬೇಕಾದ ವರಪ್ರಸಾದಗಳನ್ನು ನೀಡುವವರಾಗಿದ್ದಾರೆ ಎಂಬುದನ್ನು ನಾವು ಕಾಣುತ್ತೇವೆ. ಆದಿಕಾಂಡದಿಂದಲೂ ನಾವು ಕಾಣುವಂತಹ ಮತ್ತೊಂದು ವಿಶೇಷ, ಅನೇಕ ಬಾರಿ ಬಂಜೆಯಾಗಿ ಉಳಿದಂತಹ ಮಹಿಳೆಯರು ಹೆರುವಂತಹ ಮಕ್ಕಳಿಂದ ದೇವರು ತಾವು ಯಾರು ಎಂಬುದನ್ನು ಈ ಜಗತ್ತಿಗೆ ಸಾಕ್ಷಿ ನೀಡುವುದು. ಮೊದಲನೇದಾಗಿ ಸಾರಾ, ಆಕೆಯ ಮುಖಾಂತರ ಇಸಾಕನನ್ನು ನೀಡಿ ಅಬ್ರಹಾಮನ ಸಂತತಿ ನಕ್ಷತ್ರಗಳಂತೆಯೂ ಕಡಲ ತೀರದ ಮರಳಿನ ಕಣಗಳಂತೆಯೂ ಮಾಡಿದವರು. ಎರಡನೆಯದಾಗಿ ರೆಬೆಕಳ ಮುಖಾಂತರ ಯಾಕೋಬನನ್ನು ನೀಡುವಂತಹ ಸರ್ವೇಶ್ವರ ಸ್ವಾಮಿ. ಹಾಗೆಯೇ ರಾಖೇಲನ ಮುಖಾಂತರ
ತಾನು ಬಂಜೆ ಎಂಬುದನ್ನು ತಿಳಿದಿದ್ದು ಕೂಡ ರಾಖೇಲನಿಗೆ ನೀಡುವಂತಹ ವರಪ್ರಸಾದದಿಂದಾಗಿ ಆಕೆ ಇಸ್ರೇಲರ ಮನೆತನವನ್ನು ಉದ್ಧರಿಸುವಂತಹ ವ್ಯಕ್ತಿಗಳನ್ನು ನೀಡಿದ್ದಕ್ಕಾಗಿ, ಹೀಗೆ ಬೈಬಲ್ ಶ್ರೀಗ್ರಂಥದಲ್ಲಿ ಬರುವಂತಹ ಅನೇಕ ಬಂಜೆಯರ ಮುಖಾಂತರ ಉದಯಿಸುವ ಮಕ್ಕಳು ಸರ್ವೇಶ್ವರ ಸ್ವಾಮಿಗೆ ಸಾಕ್ಷ್ಯ ನೀಡಿ ಸರ್ವೇಶ್ವರ ಸ್ವಾಮಿಯ ಮಹತ್ ಕಾರ್ಯಗಳನ್ನು ಎಲ್ಲೆಡೆಯಲ್ಲೂ ಸಾರುವವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನವನ್ನೇ ಧ್ಯಾನಿಸಿ ನೋಡೋಣ. ಸರ್ವೇಶ್ವರ ಸ್ವಾಮಿ ನಮಗೆ ತಮ್ಮನ್ನ ಯಾವೆಲ್ಲ ರೀತಿಯಲ್ಲಿ ತೋರಿಸಿಕೊಂಡಿದ್ದಾರೆ, ಅವರ ಅನುಭವವನ್ನು ಎಂತೆಲ್ಲ ರೀತಿಯಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಜೀವನದ ಪ್ರತಿದಿನ ಹೇಗೆ ಸರ್ವೇಶ್ವರ ಸ್ವಾಮಿ ನಮ್ಮನ್ನು ಉದ್ಧರಿಸುತ್ತಾ ಬಂದಿದ್ದಾರೆ. ನಮ್ಮ ಬೆಳಗಿನ ಏಳುವ ಸಮಯದಿಂದ ರಾತ್ರಿ ಮಲಗುವ ಸಮಯದವರೆಗೆ ಸರ್ವೇಶ್ವರ ಸ್ವಾಮಿ ಎಂತೆಲ್ಲ ರೀತಿಯಲ್ಲಿ ನಮ್ಮನ್ನು ಕಾಪಾಡುತ್ತಿದ್ದಾರೆ ಎಂಬುದನ್ನು ನಾವು ಧ್ಯಾನಿಸಿ ನೋಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ಹನ್ನಳು ಮಾಡಿದಂತಹ ಈ ಪ್ರಾರ್ಥನೆಯ ಕೀರ್ತನೆಯಲ್ಲಿ ನಾವು ಕಾಣುವಂತಹ ಇಸ್ರೇಲರ ಉದ್ಧಾರವನ್ನು ನಮ್ಮ ದಿನಂಪ್ರತಿ ಜೀವನದಲ್ಲಿಯೂ ಕೂಡ ಅನುಭವಿಸುತ್ತಲೇ ಇದ್ದೇವೆ. ಅಂದು ಸರ್ವೇಶ್ವರ ಸ್ವಾಮಿ ಇಸ್ರೇಲರಿಗೆ ಅರಸನನ್ನು ನೇಮಿಸಿದ್ದನ್ನು ಈ ಪದ್ಯದಲ್ಲಿ ನಾವು ನೋಡುವುದಾದರೆ, ನಮ್ಮ ಜೀವನದಲ್ಲಿಯೂ ಕೂಡ ಇಂತಹ ಅನೇಕ ಪದ್ಯಗಳನ್ನು ಹಾಡಬಹುದಾಗಿದೆ. ಇದೇ ವಾಕ್ಯಗಳನ್ನು, ಇದೇ ವಿಷಯವನ್ನು ಇರಿಸಿಕೊಂಡು ಮಾತೆ ಮರಿಯಳು ಕೂಡ ತನ್ನ ಗೀತೆಯಲ್ಲಿ ಹಾಡುವುದನ್ನು ನಾವು ಕೇಳಿದ್ದೇವೆ. ಆ ಗೀತೆಯನ್ನು ನಾವು ಸಂತೋಷದಿಂದ ಹಾಡಿದ್ದೇವೆ. ಆಕೆ ಹಾಡಿದ ಹಾಡಿನಲ್ಲಿಯೂ ಕೂಡ ಹೇಗೆ ಸರ್ವೇಶ್ವರ ಸ್ವಾಮಿ ಇಸ್ರೇಲರಿಗೆ ನೀಡಿದಂತಹ ವಾಗ್ದಾನವನ್ನು ಸದಾಕಾಲ ನೆನಪಿಟ್ಟುಕೊಂಡು ಈಡೇರಿಸುವರು ಎಂಬುದನ್ನು ಆಕೆಯ ಮಾತಿನಲ್ಲಿ ನಾವು ಕೇಳಿದ್ದೇವೆ. ನಮ್ಮ ಜೀವನದಲ್ಲಿಯೂ ಕೂಡ ಪ್ರತಿದಿನದಲ್ಲಿಯೂ ಇದೇ ಹಾಡನ್ನು ಹಾಡುವಂತಹ ವಿಶೇಷ ಸಂದರ್ಭಗಳು ನಮಗಿವೆ. ದೇವರು ತಮ್ಮ ಮಹತ್ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಈಡೇರಿಸುತ್ತಿದ್ದಾರೆ. ದೇವರು ತಮ್ಮ ಮಹತ್ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಡೆಸುತ್ತಿದ್ದಾರೆ ಎಂಬಂತಹ ಸತ್ಯವನ್ನು ನಾವು ಅರಿಯೋಣ. ಈ ಹನ್ನಳ ಗೀತೆ ನಮಗೆ ನಮ್ಮ ಜೀವನವನ್ನು ಪರಿಶೀಲಿಸಿಕೊಳ್ಳುವಂತಹ ಒಂದು ಕನ್ನಡಿಯಾಗಲಿ ಎಂಬುದಾಗಿ ನಾವು ನೋಡೋಣ. ಆಗ ಸರ್ವೇಶ್ವರ ಸ್ವಾಮಿ ನಮ್ಮ ಜೀವನದಲ್ಲಿ ಮಾಡುತ್ತಿರುವ ಎಲ್ಲ ಮಹತ್ ಕಾರ್ಯಗಳನ್ನು ಒಮ್ಮೆ ತಿರುಗಿ ನೋಡಲು ಸಾಧ್ಯ, ಅವರಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಲು ಸಾಧ್ಯ. ಈ ಭಾಗದಲ್ಲಿ ನಾವು ಕಾಣುವಂತಹ ಅರಸರುಗಳ ತಪ್ಪುಗಳನ್ನು ಕ್ಷಮಿಸುವಂತಹ, ಇಸ್ರೇಲರ ಮೇಲೆ ತನ್ನ ಮನಸ್ಸನ್ನು ಇರಿಸಿದಂತಹ ಸರ್ವೇಶ್ವರ ಸ್ವಾಮಿ ನಮ್ಮ ಮೇಲೆಯೂ ಕೂಡ ಮನಸ್ಸನ್ನು ಇರಿಸಿದ್ದರಿಂದಲೇ ನಮ್ಮನ್ನು ಸೃಷ್ಟಿಸಿದರು. ಇಂದಿಗೂ ಕೂಡ ನಮ್ಮ ಪಾಪಗಳನ್ನು ಮನ್ನಿಸಿ ಕಾಯುತ್ತಿರುವುದು. ಅಂತಹ ಸರ್ವೇಶ್ವರ ಸ್ವಾಮಿಯನ್ನ ದೃಢ ಮನಸ್ಸಿನಿಂದ ನಂಬಿ ವಿಶ್ವಾಸಿ ಮುಂದುವರಿಯೋಣ. ಅದಕ್ಕಾಗಿ ನಾವು ಸದಾಕಾಲ ನಮ್ಮ ಪ್ರಾರ್ಥನೆಯಲ್ಲಿ ಸರ್ವೇಶ್ವರ ಸ್ವಾಮಿಯಲ್ಲಿ ದೃಢವಾದ ಭಕ್ತಿಯನ್ನು, ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತೆ ಕರ್ತರಲ್ಲಿ ಪ್ರಾರ್ಥಿಸೋಣ.